ಇರಿ ಇರಿ ಇರಿ, ನಾನು ಏನು ನಿಮ್ಮ ಎದೆ ಮೇಲೆ ಹಾಕ್ತಿಲ್ಲ, ಅವನ್ನ ನೆರಳಿಗೆ ತಗೊಂಡ್ಬರ್ತಿರೋದು. ಆ ದಿನ ಮಧ್ಯಾಹ್ನ ನಮಗೆ ಮೈಸೂರಿನ CPWD ಲೇಔಟಿಂದ ಒಂದು ರೆಸ್ಕ್ಯೂ ಕಾಲ್ ಬಂದಿತ್ತು. ರೆಸ್ಕ್ಯೂ ಲೊಕೇಶನ್ ಹೋದಾಗ್ಲೇ ನಮಗೂ ಗೊತ್ತಾಗಿದ್ದು ರೆಸ್ಕ್ಯೂ ಒಂದು ಓಪನ್ ಸೈಟಲ್ಲಿತ್ತು ಅಂತ. ಇರಿ ಇರಿ ಇರಿ, ನಾನು ಏನು ನಿಮ್ಮ ಎದೆ ಮೇಲೆ ಹಾಕ್ತಿಲ್ಲ, ಅವನ್ನ ನೆರಳಿಗೆ ತಗೊಂಡ್ಬರ್ತಿರೋದು. ಹಾವನ್ನ ಸ್ಪಾಟ್ ಮಾಡಿದವರು ಅಲ್ಲೇ ಪಕ್ಕದಲ್ಲಿದ್ದ ಬುಷಸ್ಸಲ್ಲಿ ಹಾವಿದೆ ಅಂತ ಹೇಳಿದ್ರು. ಬುಷಸ್ನ ನಾವು ಇನ್ಸ್ಪೆಕ್ಟ್ ಮಾಡಿದಾಗ ನಮಗೆ ಕಾಣಿಸಿದೆ ಇಂಜರ್ಡ್ ಆಗಿರೋ ಒಂದು ನಾಗರಹಾವು. So during the development work, the tractor has ran over the cobra. You can see the pin here, the injury. You can see the respiratory pipe. ಇನ್ನೊಂದು ಎಲ್ಲಿ? ಈ ನಾಗರವು ಸೈಟ್ ಕ್ಲೀನಿಂಗ್ ಪ್ರಾಸೆಸ್ಸಲ್ಲಿ ಬುಲ್ಡೋಸರ್ನ ಬ್ಲೇಡ್ಗೆ ಸಿಗಾಕೊಂಡು ಇಂಜೂರ್ ಆಗಿತ್ತು. ದುರ್ವಿಧಿ ಏನಂದರೆ ಆ ಸೈಟ್ನ ಕ್ಲೀನ್ ಮಾಡ್ತಿದ್ದೆ ಹಾವುಗಳು ಬರ್ದಿರಲಿ ಅಂತ. ಎಲ್ಲಿ ಟೈರ್ಗೆ ಬಂದ್ಬಿಡ್ತಾ ಅದು? ಬ್ಲೇಡ್ಗ? So the cobra got stuck to that particular blade there, and the injury is very worst. It is in a very dreadful situation right now. We'll try our best to get the treatment done for this cobra. ಹಾವುಗಳಿಗೆ ಸೈಟಲ್ಲಿ ಬೆಳ್ಕೊಂಡಿರೋ ಒಂದು ಬಳ್ಳಿ ಆಗಲಿ ಅಥವಾ ಒಂದು ಪೊದೆ ಆಗಲಿ ಸೇಫ್ ಸ್ಪಾಟ್ ಆಗಿರ್ತದೆ. ಇದನ್ನು ನಾವು ಅನಾವಶ್ಯಕವಾಗಿ ಕ್ಲಿಯರ್ ಮಾಡಿದ್ರೆ ಪಾಸಿಬ್ಲಿ ಅವು ನಮ್ಗಳ ಮನೆ ಒಳಗಡೆನೆ ಬರ್ತವೆ. ಆರಾಮಾಗಿರಿ.
ಆ ಕಡೆ ಕ್ಲೀನ್ ಮಾಡ್ತಾ ಸಾಕು. आ कड़े होता वही सा डाउट इच क्या तो मार पड़ता नहीं, भागने की कोशिश करते हैं, इससे ज़्यादा मार पड़ जाता है तो इन्हें जगह सेटल होगा था. ಆ ಹಾವು ಪಟ್ಟ ನೋವು ಆ ಹಾವಿಗೆ ಗೊತ್ತು. बेस्ट ತಕ್ಷಣ ನಾವು ಆ ಹಾವನ್ನ ಡಬ್ಬದೊಳಗಡೆ ಹಾಕೊಂಡು ಡಾಕ್ಟರ್ ಹತ್ರ ಹೊರಟ್ವಿ. स्टिक्स करेक्ट विंड पाइप ಎಲ್ಲ ಕಾಣಿಸ್ತಿದೆ. ಇಂಜುರೀಸ್ ತುಂಬಾನೇ ಸಿವಿಯರ್ ಆಗಿತ್ತು. ಅದು ಕೂಡ ಹಾವಿನ ಬಾಯಿ ಹತ್ರ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಯಾವುದೇ ರೀತಿಯಾದ ಒಂದು ರಿಸ್ಟ್ರೈನಿಂಗ್ ಟ್ಯೂಬ್ನ ಯೂಸ್ ಮಾಡೋಕ್ಕಾಗದೇ ಇರೋ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ವಿ. ಹೋಪ್ಸ್ ಬಿಡದೆ ನಮ್ಮ ಪ್ರಯತ್ನನ ನಾವು ಮಾಡೋಣ ಅಂತ ಟ್ರೀಟ್ಮೆಂಟ್ನ ಶುರು ಮಾಡಿದ್ವಿ. ತುಂಬಾ ರಿಸ್ಕ್ ಇತ್ತು, ಬಟ್ ಫಾರ್ಚುನೇಟ್ಲಿ ಸ್ನೇಕ್ ತುಂಬಾ ಕೋಆಪ್ರೇಟಿವ್ ಆಗಿತ್ತು. ಆ್ಯಕ್ಚುಲಿ ಇದು ಸರ್ ಟ್ರೀಟ್ಮೆಂಟ್ ನಂತರ ಹಾವು ನೀಡಿದ ರೆಸ್ಪಾನ್ಸ್ ನೋಡಿ ಒಂದು ಪಾಸಿಟಿವ್ ಹೋಪ್ ನಮ್ಮಲ್ಲಿ ಬಂತು. ದುರಾದೃಷ್ಟವಶ ಹೋಪ್ ಆಗಿ ಉಳಿದೋಯಿತು. Hey guys, yesterday the snake which was injured, we took it to the vet and the snake was treated well. We put a suturing and today it succumbed to the injuries and I brought here outskirts of Mysore to bury it. Here the snake is. Poor thing lost its life because of the pain and it succumbed to the injuries. Burying it here. The burying is done. Hope we humans, do any work, the development work, where we look for the other animals and then we do the activity of development or cleaning the plots and all. This poor guy did not survive. Feeling sad for it.